ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿ ಪಾಲಕ್ ಬಜ್ಜಿ ಮಾಡಿ ತೋರಿಸತ್ತೀವಿ. ನೀವೇನಾದರೂ ಇನ್ನೂ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬರೀ ಹಾಗಾದ್ರೆ ಈ ಪಾಲಕ್ ಬಜ್ಜಿನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಈ ಬಜ್ಜಿ ಮಾಡೋಕ್ಕೆ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ 1 ಹಿಡಿ ಆಗುವಷ್ಟು ಪಾಲಕ್ ಸೊಪ್ಪನ್ನ ಕಟ್ ಮಾಡಿ ವಾಶ್ ಮಾಡಿ ತೊಗೊಂಡೇವಿ. ಆಮೇಲೆ 3 ಆಲೂಗಡ್ಡೆನ ಕುದಿಸಿ ಸಿಪ್ಪೆ ತೆಗೆದು ತೊಗೊಳತ್ತೇವಿ. ಇವನ್ನ ಮ್ಯಾಶ್ ಮಾಡಿ ಕೂಡ ತೊಗೋಬಹುದು, ಇಲ್ಲಾಂದ್ರೆ ತುರಿದು ತೊಗೋಬಹುದು. ಈ ಥರ ಆಲೂಗಡ್ಡೆನ ತುರಿದು ಹಾಕೋದ್ರಿಂದ ಇದು ಕರೆಕ್ಟಾಗಿ ಮ್ಯಾಶ್ ಆಗ್ತೈತಿ. ಇದ್ರಾಗ ಸ್ವಲ್ಪನೂ ಗಂಟು ಉಳಿಯೋದಿಲ್ಲ. ಪಾಲಕ್ ಬಜ್ಜಿ ಮಾಡಬೇಕಾದ್ರೆ ಆಲೂಗಡ್ಡೆ ಬಾಯ್ಲ್ ಮಾಡಿ ಹಾಕೋದ್ರಿಂದ ಅದ್ರ ರುಚಿ ಇನ್ನೂ ಚಲೋ ಆಗ್ತೈತಿ. ನೀವು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ. ಎಲ್ಲ ಆಲೂಗಡ್ಡೆನೂ ತುರಿದಾದ್ಮೇಲೆ ಇದ್ರೊಳಗೆ 2 ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳತ್ತೀವಿ. 4 ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕತ್ತೀವಿ. ಈಗ ನೋಡ್ರಿ, ಇವನ್ನೆಲ್ಲ ಹಾಕಿದ್ಮೇಲೆ ಇದ್ರೊಳಗೆ ಕಡ್ಲಿ ಹಿಟ್ಟು ಹಾಕಬೇಕು. ನಾವಿಲ್ಲಿ 1 ಕಪ್ ಆಗುವಷ್ಟು ಕಡ್ಲಿ ಹಿಟ್ಟು ತಗೊಂಡೇವಿ. ಮೊದಲಿಗೆ ಸ್ವಲ್ಪ ಹಾಕಿ ಆಮೇಲೆ ಮತ್ತೆ ಬೇಕಾದ್ರೆ ಹಾಕ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಅರ್ಧ ಚಮಚ ಅಜ್ವಾನ್ ಹಾಕತ್ತೀವಿ. ಅಜ್ವಾನ್ನ ಈ ರೀತಿ ಕೈಯಿಂದ ತಿಕ್ಕಿ ಹಾಕ್ರಿ. ಅಜ್ವಾನ್ ಹಾಕೋದ್ರಿಂದ ಇದ್ರೊಳಗೆ ಡೈಜೆಷನ್ ಪವರ್ ಇರ್ತೈತಿ, ಹಾಗಾಗಿ ಇದನ್ನು ತಪ್ಪಲಾರ್ದ ಹಾಕಬೇಕು. ಚಿಟಿಕೆ ಸೋಡಾ ಹಾಕಿ ಇದನ್ನೆಲ್ಲ ಕೈಲಿಂದ ಒಂದ್ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ. ಮೊದಲಿಗೆ ಇದ್ರಾಗ ನೀರು ಹಾಕಬೇಡ್ರಿ, ಆಮೇಲೆ ಬೇಕಾದ್ರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಬೋದು. ಕುದಿಸಿರುವಂಥ ಆಲೂಗಡ್ಡೆ ಒಳಗೆ ಮತ್ತು ಪಾಲಕ್ ಸೊಪ್ಪಿನೊಳಗೆ ಮಾಯ್ಶ್ಚರ್ ಇರೋದ್ರಿಂದ ಇದಕ್ಕೆ ಜಾಸ್ತಿ ನೀರು ಬೇಕಾಗಂಗಿಲ್ಲ. ನೋಡ್ರಿ, ಈ ರೀತಿ ಇದನ್ನು ಕಲಸಿದ್ಮೇಲೆ ಉಳಿದಿರುವ ಕಡ್ಲಿ ಹಿಟ್ಟನ್ನು ಹಾಕತ್ತೇವಿ. ಕಡ್ಲಿ ಹಿಟ್ಟು ಹಾಕಿದ್ಮೇಲೆ ಇದನ್ನು ಚಂದಾಗ ಕಲಿಸ್ಕೊಂಡು ತಗೋರಿ. ಇದನ್ನು ಕಲಸಿದ್ಮೇಲೆ ಇದು ಸ್ವಲ್ಪ ಗಟ್ಟಿ ಅನ್ಸಕತ್ತಿದ್ರೆ ಇದ್ರಾಗ ಸ್ವಲ್ಪ ನೀರು ಹಾಕಿ ಇದನ್ನು ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ತಗೋಬೇಕು. ಇಷ್ಟಾದ್ರೆ ಸಾಕು ನೋಡ್ರಿ. ಈಗ ಇದು ಬಜ್ಜಿ ಮಾಡುವಂಗ ಹಿಟ್ಟು ರೆಡಿ ಆಗೈತಿ. ಈಗ ಇದನ್ನು ನಾವು ಒಂದು ಪ್ಲೇಟ್ ಮುಚ್ಚಿ 5 ನಿಮಿಷ ನೆನೆಯಕ್ಕೆ ಬಿಡತ್ತೇವಿ. ಟೈಮ್ ಇದ್ರೆ ಇದನ್ನು 5 ನಿಮಿಷ ನೆನೆಸಿಡ್ಬೋದು, ಇಲ್ಲಾಂದ್ರೆ ಹಂಗನೂ ಮಾಡ್ಬೋದು. ಈಗ ಇದ್ರಾಗಿನ ಸ್ವಲ್ಪ ಹಿಟ್ಟು ತಗೊಂಡು ಬಜ್ಜಿಗಳನ್ನು ರೆಡಿ ಮಾಡ್ಕೊಂಡು ತಗೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಕಡಾಯಿದಾಗ ನಾವು ಮೊದಲಿಗೆ ಎಣ್ಣೆ ಬಿಸಿ ಮಾಡಾಕಿಟ್ಟಿದ್ವಿ. ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಹಿಟ್ಟು ತಗೊಂಡು ಈ ರೀತಿ ಬಜ್ಜಿ ಆಕಾರದೊಳಗೆ ರೆಡಿ ಮಾಡ್ಕೊಂಡು ತಗೋರಿ. ಕಡಾಯಿದೊಳಗೆ ಎಷ್ಟು ಬಜ್ಜಿ ಸಾಲ್ತಾವ್ ನೋಡ್ರಿ ಅಷ್ಟ ಹಾಕಿ ಗ್ಯಾಸ್ನ ಮೀಡಿಯಂ ಫ್ಲೇಮ್ ಒಳಗಿಟ್ಟ ಇವನ್ನ ಫ್ರೈ ಮಾಡಿ ತಗೋಬೇಕು. ಈಗ ಚಳಿಗಾಲ ಇರೋದ್ರಿಂದ ಚಹಾ ಜೊತೆ ಏನಾದರೂ ಒಂದು ತಿನ್ಬೇಕಂತ ಅನಿಸ್ತಿರ್ತೈತಿ. ಈ ಬಜ್ಜಿನ ಒಂದ್ಸಲ ಟ್ರೈ ಮಾಡ್ರಿ, ಭಾಳ ರುಚಿಯಾಗಿರ್ತೈತಿ. ಈಗ ಇವು ನೀಟಾಗಿ ಫ್ರೈ ಆದ್ಮೇಲೆ ಇವನ್ನ ತೆಗೆದು ಸೈಡಿಗಿಟ್ಟು ಉಳಿದಿರುವ ಹಿಟ್ಟಿನಿಂದ ಎಲ್ಲ ಬಜ್ಜಿಗಳನ್ನು ಇದೇ ರೀತಿ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ನಾವಿಲ್ಲಿ 2 ಬ್ಯಾಚ್ ಒಳಗೆ ಫ್ರೈ ಮಾಡ್ಬೋದು ನೋಡ್ರಿ. ಅಷ್ಟು ಬಜ್ಜಿಗಳನ್ನು ನಾವಿಲ್ಲಿ ರೆಡಿ ಮಾಡ್ಕೊಂಡು ತಗೊಳತ್ತೀವಿ. ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ರಿ, ಹಂಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.